ವಿಕಸಿತ್, ದೇಶದ ವಿಕಸಿತ್ ಅಂತ ಇಡೀ ದೇಶಾದ್ಯಂತ ವ್ಯಾನ್ಗಳನ್ನ ಬಿಟ್ಬಿಟ್ಟು ಪ್ರಚಾರ ಮಾಡ್ತಾಯಿದ್ರಿ. ಯಾವುದು ವಿಕಸಿತ್ತು? ವಿಕಾಸ ಆಗಿರುವಂಥದ್ದು ಯಾರಿಗೆ ವಿಕಾಸ ಆಗಿದೆ? ಅರೆ ಅದಾನಿ ಅಂಬಾನಿಗೆ ವಿಕಾಸ ಆಗಿದೆ ಅಷ್ಟೇ. ಕರ್ನಾಟಕ ರಾಜ್ಯಕ್ಕೆ ನೀವು ಲಾಸ್ಟ್ ಟೈಮ್ ಬಡ್ಜೆಟಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ, ಅಪ್ಪರ್ ಭದ್ರಾ UKP ಪ್ರಾಜೆಕ್ಟ್ಗೆ 5300 ಕೋಟಿ ಘೋಷಣೆ ಮಾಡಿದ್ರಿ. ಇಲ್ಲಿವರೆಗೆ ಅಂದರೆ ಒಂದು ಪೈಸಾ ಕೊಟ್ಟಿದ್ದೀರಾ? ಒಂದೇ ಒಂದು ಪೈಸಾ. ಮಹದಾಯಿ ಯೋಜನೆ ಬಗ್ಗೆ ಚಕಾರ ಇಲ್ಲ. ಮೇಕೆದಾಟು ಯೋಜನೆ ಬಗ್ಗೆ 5 ಪೈಸೆ ಯೋಜನೆ ಇಲ್ಲ, ದುಡ್ಡನ್ನ ಕೊಟ್ಟಿಲ್ಲ ನೀವು, ಅದ್ರ ಬಗ್ಗೆ ಪ್ರಸ್ತಾವನೆಯೂ ಇಲ್ಲ. ಆಮೇಲೆ ಇದು ಆಲ್ಮಟ್ಟಿ ಡ್ಯಾಮ್ನ ಹೈಟ್ನ ಜಾಸ್ತಿ ಮಾಡುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು, ಟ್ರಿಬ್ಯುನಲ್ ಆದೇಶ ನೀಡಿದ್ರು, ಇಲ್ಲಿವರೆಗೂ ಅದ್ರ ಬಗ್ಗೆ ಒಂದು ಪೈಸಾ ಜಾಸ್ತಿ ಮಾಡುವಂಥ ಕೆಲಸ ಮಾಡಲೇ ಇಲ್ಲ. ನಮಗೆ ಇಂಟರಿಮ್ ಬಡ್ಜೆಟಲ್ಲಿ GST ಬ್ಯಾಲೆನ್ಸ್ ಬರಬೇಕಾಗಿರೋದು 5965 ಕೋಟಿ, ಅದು ಕೊಡಲಿಲ್ಲ. ಆ ಬೆಂಗಳೂರು ಪೆರಿಫೆರಲ್ ರೋಡ್ಗೆ 6000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಎಲ್ಲೂ ಚಕಾರ ಇಲ್ಲ. ಸೊ ಇದು ನಿಮ್ಮ ಬಡ್ಜೆಟ್ನ ವ್ಯವಸ್ಥೆ. ಸೊ ಮೈಸೂರಿಗಂತೂ, ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಉಡಿ ಮಣ್ಣು ಇಲ್ಲ, 5 ಪೈಸಾನೂ ಇಲ್ಲ. ಮೈಸೂರು ಏರ್ಪೋರ್ಟ್ ವಿಸ್ತರಣೆ ಎಲ್ಲಿ ಕಾಣ್ತಾ ಇಲ್ಲ. ಅಡಿಷ್ನಲ್ಲಾಗಿ ರೈಲ್ವೆ ಟರ್ಮಿನಲ್ ಎಲ್ಲಿ ಕಾಣ್ತಾ ಇಲ್ಲ ಈ ಬಡ್ಜೆಟಲ್ಲಿ. ಇಲ್ಲಿಂದ ಮಡಿಕೇರಿಗೆ ಕುಶಾಲನಗರದವರೆಗೂ ರೈಲು ಬಿಟ್ಟಿದ್ದೆ. 2024 ಫೆಬ್ರವರಿಗೆ ರೈಲು ಬಂದು ನಿಲ್ಲುತ್ತೆ ಅಂತ ಹೇಳಿದರು. 2024 ಫೆಬ್ರವರಿಗೆ ರೈಲು ಬಂದು ನಿಲ್ಲುತ್ತೆ ಅಂತ. ಕುಶಾಲನಗರದಲ್ಲಿ ಏನಾದರೂ ಮೊನ್ನೆ ಹೋಗಿದ್ದ ರೈಲು ನಿಂತಿತ್ತ? ರೈಲು ಯಾವುದಾದ್ರು ರೈಲ್ಗೆ ಇಲ್ಲಿ ನಿಂತಿತ್ತೇನೋ ಗೊತ್ತಿಲ್ಲ. ಕುಶಾಲನಗರ, ಮಡಿಕೇರಿ ಕುಶಾಲನಗರ ಹೇಳ್ತಾ ಇರೋದು, ಅದು ಎಲ್ಲಿ ಕಾಣ್ತಾ ಇಲ್ಲ. ಟೂರಿಸಂ ಪ್ಯಾಕೇಜ್ ನೆಟ್ವರ್ಕ್ ಮಾಡ್ತೀವಿ ಅಂದರೆ ಎಲ್ಲೂ ಇಲ್ಲ. ಜವಳಿ ಪಾರ್ಕು ಎಲ್ಲೂ ಇಲ್ಲ. 5 ಪೈಸದ್ದು ಯೋಜನೆ. ಕೇಂದ್ರ ಸರ್ಕಾರದ ಬಡ್ಜೆಟಲ್ಲಿ ಯಾವತ್ತಾದರೂ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಗೆ 5 ರೂಪಾಯಿ ಏನಾದರೂ ಕೊಟ್ಟಿದ್ರೆ ಹೇಳಿದೆ. ಎಲ್ಲ ಅದು ಘೋಷಣೆ ಆಗಿರುವಂಥದ್ದು, ಅನುಷ್ಠಾನ ಆಗಿರುವಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ಹೇಳ್ಕೊಂಡಿದ್ದು. ನಾವು ಮಾತಾಡಬಾರ್ದು ಅಂತ ಸ್ಟೇ ತತ್ತಾರೆ. ಏನು ಮಾಡ್ತೀರಿ? ಇದು ವ್ಯವಸ್ಥೆ ಹಿಂಗೆ ಆಗಿದೆ. ಬಾಯಿನ ವಲ್ಕೊಳಕ್ಕಾಗುತ್ತೆ? ನಾನು ಇರೋದೇ ಪಕ್ಷದ ವಕ್ತಾರ. ನಾನು ಪಕ್ಷದ ವಕ್ತಾರ ಅಂತ ಅಪಾಯಿಂಟ್ ಮಾಡಿರೋದೇ ಮಾತಾಡೋಕ್ಕೆ ಅಂತಾನೆ. ಮಾತಾಡಬಾರ್ದು ಅಂತ ಸ್ಟೇ ತರುವಂಥ ಕೆಲಸ ಆದರೆ ಇರಲಿ, ನಾವು ಕೋರ್ಟ್ಗೆ ರೆಸ್ಪೆಕ್ಟ್ ಕೊಡ್ತೀವಿ, ಬಗ್ಗೆ ಮಾತಾಡಲ್ಲ. ಅದನ್ನು ವೆಕೇಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದು ಬೆಂಗಳೂರು ಕೋರ್ಟ್ನವರು ಕೊಟ್ಟಿರುವಂಥದ್ದು. ಮೈಸೂರಿಗೂ ಬೆಂಗಳೂರು ಕೋರ್ಟ್ಗೂ ಏನು ಸಂಬಂಧ ಅನ್ನುವಂಥದ್ದು ಕೋರ್ಟಲ್ಲೇ ಪ್ರಶ್ನೆ ಮಾಡ್ತೀವಿ. ಅದು ಇರಲಿ, ಅದು ಒಂದು ಕಡೆ, ಅದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.